ಕಲ್ತಿದ್ದು ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಟೀಚರ್ ಏನಾದ್ರು ಸ್ವಲ್ಪ ಸಲಿಗೆ ಕೊಟ್ರು ಮುಗೀತು. ಈ ಮೆಮೊರೀಸ್ ಅಲ್ಲಿ ಯಾವ್ದಾದ್ರು ಫನ್ನಿ ಅಂಡ್ ತುಂಬಾ ಲೈಕ್ ನೆನ್ಪಿಟ್ಕೊಳ್ಳೋ ಅಂತ ಮೆಮೊರಿ ಏನಾದ್ರು? ಟೆರೆಸ್ ಮೇಲಿಂದ ಫೋಟೋ ಹೊಡ್ಬಿಟ್ರು. ಕ್ರಿಕೆಟ್ ನನಗೆ ಆಡ್ಲಿಕ್ಕೆ ಬರಲ್ಲ, ಅದು ಬೇರೆ ಮಾತು. ಸ್ಕೂಲಿಂದ ಮನೆಗೆ ಹೋಗೋದು ವಿತ್ ಫ್ರೆಂಡ್ಸ್. ನಾನು ಒಂಥರ ಏನು ಗುರಿ ಏನು ಇರ್ಲಿಲ್ಲ. ವಾಲಿಬಾಲ್ ಕೋಚ್ ನಾನ್ ತುಂಬಾ ಹೊಡ್ತಾ ತಿಂತಿದ್ದೇನೆ. ಸೊ ನೀವು ಬಟ್ ಒಂದ್ಸಲ ತಿಂದಿದ್ದೇನೆ. ಆದ್ರೆ ನಮ್ಮಮ್ಮ ಕೈ ಕಾಲು ಕಟ್ಟಿ ತಗೊಂಡೋ ಸ್ಕೂಲ್ ಎಷ್ಟು ಬರ್ತಿದ್ರು ನಮ್ಮನ್ನ. ಚೈಲ್ಡ್ಹುಡ್ ಅನ್ನೋದೇ ಒಂಥರ ಲೈಕ್ ಗೋಲ್ಡನ್. ಈಗ ಯಾರ್ಯಾರು ಇದ್ದೀರೋ ಎಂಜಾಯ್ ಮಾಡಿ ಫುಲ್ಲಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ರಿಗೂ ಪರೀಕ್ಷೆ ಕಟ್ಟೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಗುರುಗಳಾದಂತಹ ಸೋಷಿಯಲ್ ಸೈನ್ಸ್ ನ ಪವರ್ ಹೌಸ್ ಆಗಿರುವಂತಹ ಆದರ್ಶ್ ಸರ್. ಎಸ್ ಆದರ್ಶ್ ಸರ್, ನಿಮ್ಗೆ ಪರೀಕ್ಷೆ ಕಟ್ಟೆಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್. ಓಕೆ, ವೆರಿ ಎಕ್ಸೈಟೆಡ್ ಇದ್ದಾರೆ. ಕಟ್ಟೆ ಅಂದ್ಕೂಡ್ಲೆ ಒಂಥರ ಮಾತು ಹರಟೆ ಬರ್ತಾ ಇದೆ. ಸೊ ವೆರಿ ಎಕ್ಸೈಟೆಡ್. ನೀವ್ ಹೇಗಿದ್ದೀರಾ ಸರ್? ನಾನ್ ಸೂಪರ್ ಆಗಿದ್ದೀನಿ ಆದರ್ಶ್ ಸರ್. ಅಂಡ್ ಆಸ್ ಅ ಟೀಚರ್ ನಿಮ್ಮನ್ನ ತುಂಬಾ ಸ್ಟೂಡೆಂಟ್ಸ್ ಫಾಲೋ ಮಾಡ್ತಿದ್ದಾರೆ ಅಂಡ್ ತುಂಬಾ ಸಾವಿರಾರು ಮಕ್ಕಳು ನೀವು ಪಾಠ ಮಾಡಿದೀರಾ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಬಿಹೈಂಡ್ ದ ಕ್ಯಾಮ್ರಾ ನೀವು ಹೇಗಿದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ಫ್ರಂಟ್ ಆಫ್ ದ ಕ್ಯಾಮ್ರಾ ಹೇಗೆ ಸ್ವಲ್ಪ ಫನಿ ಆಗಿರ್ತಾರೆ, ಸೊ ಬಿಹೈಂಡ್ ದ ಕ್ಯಾಮ್ರಾನು ಹಾಗೆ ಇರ್ತೇನೆ. ಇಲ್ಲಿರ್ದಾರಲ್ಲ ಇವ್ರ ಹೆಚ್ಚು ಸಮಯ ಸ್ಪೆಂಡ್ ಮಾಡ್ತಾ ಇರ್ತೇನೆ. ಸೊ ಮತ್ ಅದ್ರ ಬಿಟ್ಟು ನನ್ನ ಬಗ್ಗೆ ಹೇಳೋದಾದ್ರೆ, ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡದಿಂದ ಸ್ಟಾರ್ಟ್ ಮಾಡಿದ್ದೆ. ಸೋಷಿಯಲ್ ಸೈನ್ಸ್ ಇತ್ತು. ಒಕೇಶನಲಿ ಇಂಟ್ರೆಸ್ಟ್ ಬಂದಾಗ ಯಾವಾಗಾದ್ರೂ ಮ್ಯಾಥ್ಸ್ ಮಾಡ್ತಾ ಇರ್ತೇನೆ ಪರೀಕ್ಷೆ ನಮ್ ಚಾನಲ್ ಅಲ್ಲೇ. ಹೇಗೂ PUC ಇದೆ ನಮ್ಮಲ್ಲಿ. ಸೊ ಸೈನ್ಸ್, ಕಾಮರ್ಸ್, ಡಿಫ್ರೆಂಟ್ ಸ್ಟ್ರೀಮ್ಸ್, KCET ಇರ್ಬಹುದು. ಅದನ್ನ ಬಿಟ್ಟು ನನ್ ಬಗ್ಗೆ ಹೇಳೋದಾದ್ರೆ, ಸ್ಟಾರ್ಟಿಂಗ್ ಕಲ್ತಿದ್ದು ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಅಲ್ಲಿಂದ ಇಲ್ಲಿ ಹೆಂಗ್ ಲ್ಯಾಂಡ್ ಆದೆ ಅಂತ ಪರೀಕ್ಷೆಗೆ ಹೇಳ್ಬೇಕು. ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಸರ್. ಎಸ್ ಸರ್, ಆಸ್ ಎ ಸ್ಟೂಡೆಂಟ್ ನಿಮ್ಮ ಬಾಲ್ಯದಲ್ಲಿ ನೀವು ಯಾವ ರೀತಿ ಸ್ಟೂಡೆಂಟ್ ಆಗಿದ್ರ? ಅಂದ್ರೆ ಟಾಪರ್ ಆಗಿದ್ರ, ಆವ್ರೇಜ್ ಸ್ಟೂಡೆಂಟ್ ಆಗಿದ್ರ? ನಿಮ್ಮ ಗುರುಗಳ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ನಿಮ್ಗೆ ನಿಮ್ಮ ಗುರುಗಳು ಯಾವತ್ತಾದ್ರೂ ಪನಿಷ್ ಮಾಡಿರೋ ತರದ್ದು, ಆ ತರದ್ದು ಏನಾದ್ರು ಇನ್ಸಿಡೆಂಟ್? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವಶನ್. ಟಾಪರ್ ಮಾರ್ಕ್ಸ್ ಗಳನ್ನ ನೋಡೋದಾದ್ರೆ ಅನಿಸ್ಬಹುದು ನಿಮ್ಗೆ ಸ್ವಲ್ಪ ಟಾಪರ್ ಇದೆ ಅಂತ. ಬಟ್ ನಾ ಮಾರ್ಕ್ಸ್ ಹೇಳಲ್ಲ, ಯಾಕಂದ್ರೆ ಜಡ್ಜ್ ಮಾಡೋದ್ ಬೇಡ. ಮಾರ್ಕ್ಸ್ ನ ಬೇಸಿಸ್ ಮೇಲೆ ಕ್ಲಾಸಸ್ ಅಲ್ಲೂ ಅದೇ ಹೇಳ್ತಾ ಇರ್ತೇವೆ. ನಾನು ಇನ್ನು ನಾಟಿ ಆಗಿದ್ದ ಹೇಗಿದ್ದೆ ಅಂದ್ರೆ, ಇಟ್ ಡಿಪೆಂಡ್ಸ್ ಸರ್. ಓಕೆ, ನಾವು ಮುಂದಿರೋರು ಹೇಗಿದ್ರು ಅದ್ರ ಮೇಲೆ ರಿಯಾಕ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಜಾಂಡ್ರು ಅಂತ ಹೇಳ್ಬಹುದು. ಮುಂದಿರೋರ್ ಟೀಚರ್ ಏನಾದ್ರು ಸ್ವಲ್ಪ ಸಲಿಗೆ ಕೊಟ್ರು ಮುಗೀತು, ಕಾಮ್ ತಮಾಮ್ ಆಗ್ತಿತ್ತು. ಅದೇ ಅವ್ರ ಹತ್ರ ಕೋಲ್ ಇತ್ತಂದ್ರೆ ನಾವ್ ಕಾಮ್ ತಮಾಮ್ ಆಗೋದ್ ಬೇಡ ಅಂತ ನಾವ್ ಸೈಲೆಂಟ್ ಆಗಿ ಇರ್ತಿದ್ವಿ. ಮೆಮೊರೀಸ್ ಸಿಕ್ಕಾಪಟ್ಟೆ ಇದೆ ಸರ್. ಹೊಡ್ತಾ ತಿಂದಿರೋದಿರ್ಬಹುದು, ಹಾಗೆ ಕ್ಲಾಸ್ ಬಂಕ್ ಮಾಡಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋದಿರ್ಬಹುದು, ಹುಣ್ಸೆಕಾಯಿ ಹರಿಲಿಕ್ಕೆ ಹೋಗೋದಿರ್ಬಹುದು. ಸೊ ಇಂತ ಬಹಳಷ್ಟು ಮೆಮೊರೀಸ್ ಇದೆ ಸರ್. ಈ ಮೆಮೊರೀಸ್ ಅಲ್ಲಿ ಯಾವ್ದಾದ್ರು ಫನ್ನಿ ಅಂಡ್ ತುಂಬಾ ಲೈಕ್ ನೆನ್ಪಿಟ್ಕೊಳ್ಳೋ ಅಂತ ಮೆಮೊರಿ ಏನಾದ್ರು ಇದೆಯಾ ನಿಮ್ಮಲ್ಲಿ? ಹಾ ಸರ್, ಸಿಕ್ಕಾಪಟ್ಟೆ ಇದೆ. ನಾನ್ ಒಂದ್ಸಲ ನಮ್ಮ ಅಮ್ಮಗೆ ಹೇಳಿದ್ದೆ, ಬೆಳಿಗ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಇಟ್ಟಿದ್ದಾರೆ, ಸೊ ಹೋಗ್ಬೇಕು ಬೆಳಿಗ್ಗೆ 8 ಗಂಟೆಗೆ ಅಂತ. ಅದಾದ್ಮೇಲೆ ಹೋದೆ. ನಮ್ದು ಕ್ರಿಕೆಟ್ ಪ್ರಾಕ್ಟೀಸ್ ಇತ್ತು. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದೆ. ಏನಾಯ್ತು ಅಂದ್ರೆ, ನಮ್ಮ ಸ್ಕೂಲ್ ಒಬ್ಬ ಸರ್, ಸೋಷಿಯಲ್ ಸೈನ್ಸ್ ಸರ್ ಇದ್ರು. ಅವರು ಟೆರೆಸ್ ಮೇಲಿಂದ ಫೋಟೋ ಹೊಡ್ಬಿಟ್ರು ಕ್ರಿಕೆಟ್ ಆಡೋದು. ಅದನ್ನ ನಮ್ಮ ಮಮ್ಮಿಗೆ ನೋಡ್ಬಿಟ್ರು. ಸೊ ಅದಾದ್ಮೇಲೆ ಗೊತ್ತಾಯ್ತು ನಾನು ಯಾವ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾ ಇದ್ದೆ ಅಂತ. ಸೊ ಇಂತ ಬಹಳಷ್ಟು ಇದೆ. ತುಂಬಾ ನಾಟಿ ಆಗಿದ್ರಿ ಸರ್ ನೀವು, ಆ ರೀತಿಲಿ ಹೇಳ್ಬಹುದು. ಬಟ್ ಎಂಜಾಯ್ಡ್ ಅ ಲಾಟ್ ಸರ್. ಚೈಲ್ಡ್ಹುಡ್ ಅನ್ನೋದೇ ಒಂಥರ ಲೈಕ್ ಗೋಲ್ಡನ್. ಈಗ ಯಾರ್ಯಾರು ಇದ್ದೀರೋ ಎಂಜಾಯ್ ಮಾಡಿ ಫುಲ್ಲಿ. ಎಸ್ ಆದರ್ಶ್ ಸರ್, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಗೊತ್ತು ನೀವು ಹೇಗೆ ಟೀಚ್ ಮಾಡ್ತೀರಾ, ನೀವು ಹೇಗೆ ಅವ್ರಿಗೆ ಜೋಕ್ಸ್ ಗಳನ್ನ ಕ್ರ್ಯಾಕ್ ಮಾಡ್ತೀರಾ ಅಂತ. ಬಟ್ ಬಿಹೈಂಡ್ ದ ಕ್ಯಾಮ್ರಾ ನೀವು ಹೇಗಿದ್ದೀರಾ, ನಿಮ್ಮ ಜೀವನ ಶೈಲಿ ಹೇಗಿದೆ, ಅದರಲ್ಲೂ ಸ್ಪೆಷಲ್ ಆಗಿ ಬಾಲ್ಯದಲ್ಲಿ ಅಂದ್ರೆ ಆಸ್ ಸ್ಟೂಡೆಂಟ್ ಆಗಿದ್ದಾಗ ನೀವು ಹೇಗಿದ್ರಿ? ಅದ್ರ ನಾಟಿ ಆಗಿದ್ರ, ಲೈಕ್ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ರ, ಆವ್ರೇಜ್ ಸ್ಟೂಡೆಂಟ್ ಆಗಿದ್ರ? ಅದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಅಥವಾ ಇಲ್ಲ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ಕ್ಯಾಮ್ರಾ ಮುಂದೆ ಹೇಗಿದ್ದೇನೋ ಸ್ವಲ್ಪ ಅದ್ರ ಹಾಗೆ ಕ್ಯಾಮ್ರಾ ಹಿಂದೂ ಇದ್ದೇನೆ ಅಂತ ಹೇಳಿಕ್ ಬಯಸ್ತೇನೆ. ಇನ್ನು ಬಾಲ್ಯಕ್ಕೆ ಹೋಗೋದಾದ್ರೆ, ಓ ಮೈ ಗಾಡ್, ಬಹಳ ಹಿಂದೆ ಕರ್ಕೊಂಡು ಹೋಗ್ಬಿಟ್ರಿ ನೀವು ನನ್ನ. ಸೊ ಬಾಲ್ಯ ಅಂದ್ಕೂಡ್ಲೆ ನನಗೆ ಏನೇನ್ ಬರುತ್ತೆ ಅಂದ್ರೆ, ಸ್ಕೂಲಿಂದ ಮನೆಗ್ ಹೋಗೋದು ವಿತ್ ಫ್ರೆಂಡ್ಸ್. ಓಕೆ, ಇನ್ನು ಒಟಪ ಅಂತ ಆಗ್ತದೆ ಗೊತ್ತಾ, ಕಲ್ಲನ್ನ ಒಕ್ಕೊಂತ ಹೋಗೋದು ಮನೆಗೆ, ಅದು ನೆನಪು ಬರುತ್ತೆ. ಸೊ ನಾಟಿ ಅಂತ ಹೇಳಿಕ್ಕೆ ನನ್ಗೆ ಮನಸ್ಸಿಲ್ಲ, ಬಟ್ ಒಂಥರ ಫನ್ನಿ ಇದೆ ಅಂತ ಹೇಳಿಕ್ ಬಯಸ್ತೇನೆ. ಐ ಡೋಂಟ್ ನೋ ವಾಟ್ ದ ಪೀಪಲ್ ಥಿಂಕ್ ಅರೌಂಡ್ ಮಿ, ಬಟ್ ಒಂಥರ ಮಜಾ ಇತ್ತು ಸರ್. ಜರ್ನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ. ಎಸ್, ನನ್ ಸ್ಕೂಲ್ ಟೈಮಲ್ಲೂ ಕೂಡ ನಾನ್ ಲೈಕ್ ಸ್ಕೂಲ್ ಹೋಗೋದೇ ತುಂಬಾ ಕಡಿಮೆ ಇತ್ತು. ಆದ್ರೆ ನಮ್ಮಮ್ಮ ಕೈ ಕಾಲು ಕಟ್ಟಿ ತಗೊಂಡೋ ಸ್ಕೂಲ್ ಎಷ್ಟು ಬರ್ತಿದ್ರು ನಮ್ಮನ್ನ. ಸೊ ಇನ್ ಸ್ಕೂಲ್ ಡೇಸ್ ಅಲ್ಲಿ ಸರ್, ಲೈಕ್ ಗುರುಗಳ ಜೊತೆ ಹೇಗೆ ಒಡನಾಟ ಆಯ್ತು ನಿಮ್ದು? ಓಕೆ, ಗುರುಗಳು ಅಂದ್ರೆ ಲೈಕ್ ನಾನ್
ನಾನ್ ದಡ್ಡ ಸ್ಟೂಡೆಂಟ್ ಸರ್, ನಾನ್ ತುಂಬಾ ಹೊಡೆತ ತಿಂದಿದ್ದೀನಿ. ಹ್ಮ್. ಸೊ ನೀವ್ ಲೈಕ್ ಹೊಡೆತ ತಿಂದಿರೋದ್ ಏನಾದ್ರು ಇನ್ಸಿಡೆಂಟ್ ಗಳಿದಾವ? ಓಕೆ, ವೆರಿ ರೇರು, ಬಟ್ ಒಂದ್ಸಲ ತಿಂದಿದ್ದೇನೆ. ಸೊ ಏನಂದ್ರೆ ನನ್ಗೆ ಆಟ ಆಡೋ ಹುಚ್ಚು ಸರ್. Okay. ಓಕೆ, ಓದ್ಲಿಕ್ಕೆ ಮನ್ಸ್ ಇರ್ತಿತ್ತು, ಬಟ್ ನಂಗೇನಂದ್ರೆ ಮನೆಗೆ ಹೋದ್ಮೇಲೆ ಓದೋದು, ಸ್ಕೂಲ್ ಹ್ಮ್. ಇರೋದು ಆಟ ಆಡ್ಲಿಕ್ಕೆ, ಫನ್ ಮಾಡ್ಲಿಕ್ಕೆ ಅನ್ನೋ ಕಾನ್ಸೆಪ್ಟ್ ನಂದು. ಆಮೇಲೆ ಗೊತ್ತಾಯ್ತು ಸ್ಕೂಲಲ್ಲೂ ಓದ್ಬೇಕು ಅಂತ. ಸೊ ಒಂದಿನ ಹಿಂಗೆ ಆಡ್ತಾ ಇದ್ದೆ, ವಾಲಿಬಾಲ್ ಆಡ್ತಾ ಇದ್ದೆ. ನಮ್ಮ ಹಿಂದಿ ಮೇಡಮ್ ಹ್ಮ್. ಬಹಳ ಕ್ಲೋಸ್, ನಮ್ಮ Okay. ಊರವರೇ ಆಗಿದ್ರು. ಸೊ ಕ್ಲೋಸ್ ಇದ್ರು, ಒಂಥರ ಯಾವ ಕ್ಲೋಸ್ನೆಸ್ ಅಂತ ನಿಮ್ಗೆ ಗೊತ್ತಾಗತ್ತೆ ಮುಂದೆ. ಸೊ ಆಡ್ಲಿಕ್ಕೆ ಹೋದ್ವಿ, ಬಂದ್ವಿ. ವಾಪಸ್ ಬಂದ್ಮೇಲೆ ಹ್ಮ್. ಎಲ್ರು ಬಾಗ್ಲಲ್ಲಿ ನಿಂತಿದ್ರು. ಸೊ ನಾನ್ ಲಾಸ್ಟಿಗೆ ಹೋಗೋಣ ಅಂತ ನಿಂತೆ. ಹ್ಮ್. ಅವ್ರ ಫೋರ್ಸ್ ಅಲ್ಲಿ ಹೊಡೆದ್ ಕೈ ನೋಯ್ತಿರುತ್ತೆ, ಲಾಸ್ಟಿಗೆ ಹೋದ್ರೆ ಸ್ವಲ್ಪ ಕಡಿಮೆ ಹೊಡೆತ ಬೀಳುತ್ತೆ ಅಂತ. ಆ ಮೇಡಮ್ ಲಾಸ್ಟಿಗೆ ಬಂದಿದ್ದಾನೆ, ನನ್ನ ಆತ್ಮೀಯ ಅಂತ ಈ ಕೈಗೊಂದು ಕೊಟ್ರು. ಅದಾದ್ಮೇಲೆ ಕಣ್ಣಿಂದ ನೀರ್ ಬಂತು. ಸೊ ಇದು ಒಂಥರ ಮರೆಯಲಾರದ ನೆನಪು, ಸವಿ ನೆನಪು. ಅಂದ್ರೆ ಆಸ್ ಅ ಟೀಚರ್ ನೀವು ಹೊಡೆತ ತಿಂದಿದ್ದೀರಾ, ಇವಾಗ ನೀವು ಮಕ್ಳಿಗೆ ಪಾಠ ಮಾಡ್ತಿರ್ಬೋದು, ಬಟ್ ಆಸ್ ಅ ಸ್ಟೂಡೆಂಟ್ ಆಗಿದ್ದಾಗ ನೀವು ಟೀಚರ್ ಕೈಯಿಂದ ಹೊಡೆತ ತಿಂದಿದ್ದೀರಾ ಅಂತ ಆಯ್ತು. ಸೊ ಇನ್ನೊಂದು ಇದ್ರಲ್ಲಿ ಒಂದು ಕ್ವಶನ್ ಸರ್, ಇವಾಗಿನ ಮಕ್ಕಳಿಗೆ ಸ್ಕೂಲಲ್ಲಿ ಹೊಡಿಬಾರ್ದು ಅನ್ನೋ ರೂಲ್ಸ್ ಇದೆ. ಸೊ ಆವಾಗಿನ ಟೈಮ್ಗೂ ಇವಾಗಿನ ಟೈಮ್ಗೂ ಅಂದ್ರೆ ಮಕ್ಕಳು ಹೊಡೆತ ತಿಂದೇನು ಅಷ್ಟು ಸ್ಟ್ರಿಕ್ಟ್ ಆಗಿ ಇರ್ತಾರ ಇವಾಗ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಓಕೆ, ಆಗಿರ್ಬೋದು. ಯಾಕಂದ್ರೆ ಲೈಕ್ ನಾನು ಬೇರೆ ಬೇರೆ ಕಡೆ ಟೀಚಿಂಗ್ ಮಾಡ್ಲಿಕ್ಕೆ ಹೋಗ್ತೇನೆ. ಈಗ ಒಂಥರ ಡಿಸಿಪ್ಲಿನ್ ಅನ್ನೋದು ಇನ್ಬಿಲ್ಟ್ ಅಂತ ಅನಿಸ್ತಾ ಇದೆ ಬಹಳಷ್ಟು ಮಕ್ಕಳಿಗೆ. ಸೊ ಡೆಫಿನೆಟ್ಲಿ ಹೊಡಿಬಾರ್ದು ಅನ್ನೋದು ನಂದು. ಯಾಕಂದ್ರೆ ಲೈಕ್ ಮಾತಿನಿಂದ ಕೇಳ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಐ ಬಿಲೀವ್ ದಟ್ ಲವ್ ಹ್ಯಾಸ್ ದಟ್ ಪವರ್. ನೀವು Okay. ಪ್ರೀತಿಯಿಂದ ಮಕ್ಕಳಿಗೆ ಕಲ್ಸಿದ್ರೆ ಡೆಫಿನೆಟ್ಲಿ ಅವ್ರು ಕೇಳ್ತಾರೆ. ಓಕೆ ಓಕೆ ಸರ್, ಎಸ್. ಸರ್ ನಿಮ್ಮ ಅಂದ್ರೆ ಆಸ್ ಅ ನೀವು ಸ್ಟೂಡೆಂಟ್ ಆಗಿದ್ದಾಗ ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಗುರುಗಳು ಯಾರಾಗಿದ್ರು ಸರ್? ಓಕೆ, ಅಚ್ಚುಮೆಚ್ಚಿನ ಗುರುಗಳು ನನಗೆ ದಿಂಡ್ವಾರ್ ಮೇಡಮ್ ಅಂತ, ನಂದು 4th to 7th ಅಲ್ಲಿ ನನ್ ಕ್ಲಾಸ್ ಟೀಚರ್ ಆಗಿದ್ರು ಅವರು. ಓಕೆ, ಅವ್ರ ನೆನಪು ಸಿಕ್ಕಾಪಟ್ಟೆ ಬರುತ್ತೆ ನನಗೆ. Okay. ಅದಾದ್ಮೇಲೆ ನಾನು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಸೊ ಐ ರಿಗ್ರೆಟ್ ಟು ದಿಸ್ ಡೇ, ನಂಗೆ ಬಹಳ ಬೇಜಾರಾಗತ್ತೆ. Okay. ಬಟ್ ಅವ್ರು ನನಗೆ ಅವ್ರ ಮಗು ಹೇಗೆ ಮಗನ ಹಾಗೆ ನಂಗೆ ನೋಡ್ಕೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ವೆರಿ ಫಾರ್ ಎವರ್ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಎಸ್. ಈ ನಿಮ್ಮ ಮೇಡಮ್ ಜೊತೆ ಏನಾದ್ರು ಸ್ಪೆಷಲ್ ಮೆಮೊರೀಸ್ ಏನಾದ್ರು ಇದಾವ ನಿಮ್ದು? ಎಸ್, ಬಹಳಷ್ಟು ಇದೆ ಸರ್. ಅವರು ಫಾರ್ ಎಕ್ಸಾಂಪಲ್ ಕ್ಲಾಸ್ ಅಲ್ಲಿ ನಾ ಬರ್ಲಿಲ್ಲ ಅಂದ್ರೆ ನಮ್ಮ ಅಮ್ಮ ಫೋನ್ ಹಚ್ಚಿ ಕೇಳ್ತಾ ಇದಾರೆ, ಯಾಕೆ ಬಂದಿಲ್ಲ, ಹೇಗಿದ್ದಾರೆ, ಏನ್ ಆರಾಮಿಲ್ವಾ ಅಂತ. Okay. ನಾನೇನಾದ್ರೂ ಬೇರೆ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಪ್ರಿಪೇರ್ ಮಾಡ್ತಾ ಇದ್ರು, ಪ್ರತಿಭಾ ಕಾರಂಜಿ ಇರ್ಬೋದು, ಯುವ ಸಂಸದ್, ಬೇರೆ ಬೇರೆ ಕಾಂಪಿಟೇಷನ್ ಹೋಗ್ಬೇಕಾದ್ರೆ. So, ಎಲ್ಲದಕ್ಕಿಂತ ಒಂದು ಬೆಸ್ಟ್ ಮೆಮೊರಿ ಅಂದ್ರೆ ನನಗೆ ವಾಲಿಬಾಲ್ ಟೀಮ್ ಅಲ್ಲಿ ಆಡ್ಬೇಕು ಅನ್ನೋ ಕನಸು. ಅದಾದ್ಮೇಲೆ ನನಗೆ ಆಡ್ಲಿಕ್ಕೆ ಬರಲ್ಲ, ಅದು ಬೇರೆ ಮಾತು. ನಮ್ ಟೀಚರ್ ಪ್ರಭಾವದಿಂದ ನನ್ನನ್ನ ಅವರು ಕ್ಯಾಪ್ಟನ್ ಆಗಿ ಮಾಡ್ಬಿಟ್ರು ಪ್ರೀತಿಯಿಂದ. ಅದಾದ್ಮೇಲೆ ನಮ್ಮ ಅಲ್ಲೇ ಏರಿಯಾದವರು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಬರ್ತಿದ್ರು. ಬಂದ್ರು, ಕ್ಯಾಪ್ಟನ್ ಆಡೋದ್ ನೋಡಿದ್ರು. ಅಣ್ಣ ನೀವ್ ಹೊರಗ್ ನಿಲ್ಲು ಅಂದ್ರು. ನಾನು ಒಂಥರ ನನಗ್ ಮನ್ಸಿಗೆ ಹೊಡೆತ ಬಿದ್ಬಿಡ್ತು. ಅಳ್ತಾ ಕೂತು ಕ್ಲಾಸಿಗೆ ಹೋದೆ. ಅದಾದ್ಮೇಲೆ ಟೀಚರ್ ಇವ್ನ ಕರ್ಕೊಳ್ಳಿ ಅಂತ ಹೇಳಿದ್ರು. ನನ್ಗೇನೇ ಆಯ್ತೇನೋ. ಅದಾದ್ಮೇಲೆ ಪ್ರತಿದಿನ ಬೆಳಿಗ್ಗೆ ಬಂದು ಪ್ರಾಕ್ಟೀಸ್ ಮಾಡಿದೆ. ಅದಾದ್ಮೇಲೆ ಆ ಟೀಮಿಗೆ ಹೋದೆ. ಸೊ ಐ ಥಿಂಕ್ ಅವ್ರು ಮೋಟಿವೇಟ್ ಮಾಡಿದ್ರು, ಪುಷ್ ಮಾಡಿದ್ರು. ಐ ಥಿಂಕ್ ಸ್ಟೂಡೆಂಟ್ಸ್ ಗೆ ಯಾವಾಗ ನೀವು ಕಾನ್ಫಿಡೆನ್ಸ್ ಕೊಡ್ತೀರಾ, ಪುಷ್ ಮಾಡ್ತೀರಾ, ಅವ್ರು ಅಚೀವ್ ಮಾಡ್ತಾರೆ ಅಂತ ನನ್ ಗ್ಯಾರಂಟಿ ಇದೆ. ಖಂಡಿತ ಸರ್, ಖಂಡಿತ ನೀವು ಹೇಳಿರೋದು 100% ಕರೆಕ್ಟ್ ಆಗಿದೆ. ಸರ್ ಇವಾಗ ನಿಮ್ಗೆ ಆಸ್ ಎ ಲೈಕ್ ನೀವು ಟೀಚರ್ ಆಗಿದ್ದೀರಾ. ಸೊ ಈ ಟೀಚರ್ ಆಗೋದಿಕ್ಕೆ ಬಿಹೈಂಡ್ ಅಲ್ಲಿ ಯಾರಾದ್ರೂ ಇನ್ಸ್ಪೈರ್ ಆಗಿದ್ರಾ ನಿಮ್ಗೆ, ಅಥವಾ ಇಲ್ಲ ನೀವು ನಾನು ಆಸ್ ಅ ಟೀಚರೇ ಆಗ್ಬೇಕು ಅಂತ ಈ ಫೀಲ್ಡ್ ಬಂದಿದ್ದ? ಓಕೆ, ಸೊ ಬಹಳಷ್ಟು ಜನ ಮಕ್ಕಳು ಕೇಳ್ತಾ ಇರ್ತಾರೆ, ನಾನು UPSC ಪ್ರಿಪೇರ್ ಆಗ್ಬೇಕು, ನಾ CA ಆಗ್ಬೇಕು, ಅದಾಗ್ಬೇಕು 10th ಅಲ್ಲಿ ಅಂತ. ನಾನು ಒಂಥರ ಏನು ಗುರಿ ಏನೂ ಇರ್ಲಿಲ್ಲ. ಸೊ ನಾನು ಇಂಜಿನಿಯರಿಂಗ್ ಮಾಡಿದೆ. ಅದಾದ್ಮೇಲೆ ಬೇರೆ ಬೇರೆ ಇದ್ರೊಳಗೆ IT ಕಂಪನೀಸ್ ವರ್ಕ್ ಮಾಡಿದೆ. ಅದಾದ್ಮೇಲೆ ವೀಕೆಂಡ್ಸ್ ಎಲ್ಲ ಟೀಚಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ಬೇರೆ ಬೇರೆ ಥ್ರೂ ಇದು ಆರ್ಗನೈಸೇಷನ್ಸ್. ಅವಾಗ ಅನಿಸ್ತು ಲೈಕ್ ಐ ಆಮ್ ರಿಯಲಿ ಲೈಕ್ ಸ್ವಲ್ಪ ಗುಡ್ ಇದ್ದೇನೆ ಕಂಪೇರ್ ಟು ಡಿಫ್ರೆಂಟ್ ಆಸ್ಪೆಕ್ಟ್ಸ್. ನಾ ಏನ್ ಮಾಡ್ತಾ ಇದ್ದಾರೆ ವಾಲಿಬಾಲ್ ಕೋಚ್ ಸೊ ಯಾಕೆ ಇದ್ರಲ್ಲಿ ಮಾಡ್ಬೋದು, ಅದಕ್ಕಿಂತ ಟೀಚಿಂಗ್ ಮಾಡ್ಬೇಕಾದ್ರೆ ಸಿಗುವಂತ ಖುಷಿ ಎಲ್ಲೂ ಸಿಗಲ್ಲ ನನಗೆ. ಸೊ ಐ ಥಿಂಕ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇಲ್ಲ, ಇಟ್ ಮೇನ್ಲಿ the kids who have inspired me to become a teacher ಅಂತ ಹೇಳ್ಬೋದು ಸರ್. ಸರ್ ನಿಮ್ಮ ಈ ಟೀಚರ್ ಆಗೋ ಜರ್ನಿಲಿ ಮಕ್ಕಳು ನಿಮ್ಗೆ ಇನ್ಸ್ಪೈರ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಇದೇ ಮಕ್ಕಳ ಜೊತೆಯಲ್ಲಿ ನಿಮ್ಮ ಮೊದಲನೇ ದಿನ ಕ್ಲಾಸ್ ಹೇಗಿತ್ತು? ಅಂದ್ರೆ ಭಯ ಆಗ್ತಿತ್ತಾ, ಕುತೂಹಲ ಇತ್ತಾ, ಅಂದ್ರೆ ಖುಷಿ ಇತ್ತಾ, ಹೇಗಿತ್ತು ಆ ಮೊದಲನೇ ದಿನ ಕ್ಲಾಸು? ಓಕೆ, ಸೊ ಬಹಳಷ್ಟು ಬ್ಯಾಕ್ ಹೋಗ್ಬೇಕಾಗುತ್ತೆ. ಸುಮಾರು 3-4 ವರ್ಷ ಬ್ಯಾಕ್ ಹೋಗ್ತಾ ಇದ್ದೇನೆ ಮೈಂಡ್ ಅಲ್ಲಿ. ಸೊ ಫಸ್ಟ್ ಡೇ ಓಕೆ ನೆನಪು ಬರ್ತಾ ಇದೆ. ಒಂದ್ ಕ್ಲಾಸ್ ರೂಮ್ ಇತ್ತು ಸರ್. ಐ ಡಿಂಟ್ ಗೋ ವಿತ್ ದ ಇಂಟೆನ್ಷನ್ ಕಿ ನಂಗೆ ಟೀಚ್ ಮಾಡ್ಬೇಕು, ನನ್ಗೆ ಅಬ್ಸರ್ವ್ ಮಾಡ್ಬೇಕಾಯ್ತು ಏನ್ ಮಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಅಲ್ಲಿ ಟೀಚರ್ ಹೇಳಿದ್ರು ಕ್ಲಾಸ್ ತೊಳಿ ಸರ್ ಅಂತ.
ಮೇಡಮ್ ಮೊನ್ನೆ ಫಸ್ಟ್ ದಿನ ಅಂತ ಇದಾರೆ, ಅಲ್ಲಿ ನೋಡ್ರೆ 40 ಜನ ಮಕ್ಕಳು, ಓಕೆ. ಅದು ಒಂದ್ ಗ್ರೇಡ್ ನವರಲ್ಲ, 5th 6th 7th ವೇರಿಡ್. ಏನ್ ಕಲಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬ್ಲಾಕ್ ಬೋರ್ಡ್ ಇತ್ತು, ಡೇಟ್ ಬರ್ದಾದ್ಮೇಲೆ ಮಕ್ಕಳಿಗೆ ಕೇಳಿದೆ ಇವತ್ತು ಏನ್ ಡೇಟು ಅಂತ. ಒಂದ್ ಮಂತ್ ಬಂತು, ಆ ಮಂತ್ ಅನ್ನ ಹಿಡ್ಕೊಂಡು ಇಯರ್ಸ್ ಎಷ್ಟಿದೆ, ಇಯರ್ 365 ಡೇಸ್ ಅದನ್ನ ಬಿಲ್ಡ್ ಮಾಡ್ಕೊಂಡು ಸೀಸನ್ಸ್ ಅದ್ ಏನೇನೋ ಮಾಡ್ದೆ. ಕ್ಲಾಸ್ ಮುಗೀತು, ಲಾಸ್ಟಿಗೆ ಮಕ್ಕಳೆಲ್ಲ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿದ್ರು. ಓಕೆ, ಹಾಗನ್ನಿಸ್ತು, ಪ್ರಿಪೇರ್ ಮಾಡ್ಕೊಂಡೇ ಬಂದಿಲ್ಲ, ಏನೋ ಒಂದ್ ಮಾಡ್ದೆ, ಚಪ್ಪಾಳೆ ತಟ್ತಿದ್ದಾರೆ ಅಂದ್ಮೇಲೆ ಸ್ವಲ್ಪ ಗುಟ್ಟಿದ್ದೇನೆ ಅನ್ಕೊಂಡೆ. ಇನ್ನು ನಮ್ ಪರೀಕ್ಷೆಯಲ್ಲಿ ಫಸ್ಟ್ ಡೇ, ಓ ಮೈ ಗಾಡ್, ಅದನ್ನಂತೂ ನಾನ್ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಮ್ ಕಾರ್ತಿಕ್ ಸರ್ ಇದ್ರು. ಸೊ ನಾನು ಬಂದೆ, ನಂದು ಅವಾಗ ಫುಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆ ಹಾಗೆ ಮಾತಾಡೋದು. ಇಟ್ಸ್ ನಾಟ್ ಲೈಕ್ ಹೀಗ್ ಕನ್ವರ್ಸೇಷನ್ ಆಗಿಲ್ಲ, ಮಾತಾಡ್ದಾಗುತ್ತೆ ಸರ್. ಕಾರ್ತಿಕ್ ಸರ್ ಬಂದ್ರು, ಸೈಡಿಗೆ ಕರ್ಕೊಂಡು ಹೋಗಿ, ಬೇಡ ನೀ ಹೆಂಗ್ ನಾರ್ಮಲಿ ಹೆಂಗಿರ್ತೀಯ ನಮ್ ಜೊತೆ ಹೆಂಗ್ ಮಾತಾಡ್ತೀಯ ಹಂಗೆ ಮಾತಾಡು ಅಂದ್ರು. ಅದಾದ್ಮೇಲೆ ಮಾತಾಡ್ದೆ. ಸೊ ಅದು ಒಂಥರ ನಂಗೆ ಇನ್ನೂ ನೆನಪಿದೆ, ಕಾರ್ತಿಕ್ ಸರ್ ಈಗ ಹೆಲ್ಪ್ ಮಾಡಿದ್ರು ಅಂತ. ಸೊ ಯಾ, ಫಸ್ಟ್ ಡೇ ವಿಲ್ ಬಿ ಲೈಕ್ ವೆರಿ ಮೆಮೊರೇಬಲ್ ನನಗಂತೂ. ಎಸ್ ಎಸ್, ಗುಡ್ ಸರ್. ಅಂಡ್ ನಾನು ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಸ್ಪೆಷಲ್ ಆಗಿ ನಿಮ್ಗೆ ಇಷ್ಟೊಂದು ಮಕ್ಕಳಿಗೆ ನೀವು ಟೀಚ್ ಮಾಡಿದೀರಾ, ಆನ್ಲೈನಲ್ಲೂ ಟೀಚ್ ಮಾಡಿದೀರಾ, ಆಫ್ಲೈನಲ್ಲೂ ಟೀಚ್ ಮಾಡಿದೀರಾ. ಸೊ ನಿಮ್ಗೆ ನಿಮ್ಮ ಮನಸ್ಸಿಗೆ ನನಗೆ ತೃಪ್ತಿ ಆಯ್ತು, ನಾನೊಂದು ದೊಡ್ಡ ಅಚೀವ್ಮೆಂಟ್ ಮಾಡಿದೆ ಅಂತ ಯಾವಾಗ್ಲಾದ್ರೂ ಅನ್ನಿಸ್ತಾ? ಓಕೆ, ಸೊ ಅಚೀವ್ಮೆಂಟ್ ನಾನ್ ದಿನ ರಾತ್ರಿ ಮಲಗೋದಕ್ಕಿಂತ ಮೊದ್ಲು ಕೇಳ್ತೇನೆ ನಂಗೆ, ಲೈಕ್ ಈ ಕೆಲಸ ಮಾಡ್ತಿದ್ಯಾ, ತೃಪ್ತಿ ಇದೆಯಾ ಅಂತ. ಒಂದೊಂದ್ಸಲ ಬಹಳಷ್ಟು ಖುಷಿ ಆಗತ್ತೆ, ಯಾಕಂದ್ರೆ ಪರೀಕ್ಷೆ ಪ್ಲಾಟ್ಫಾರ್ಮ್ ನಮ್ಮ SSLC ಅಲ್ಲಿ ಅರೌಂಡ್ 1.6 lakh ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದಾರೆ. ಅಷ್ಟೊಂದು ಮಕ್ಕಳನ್ನ ರೀಚ್ ಔಟ್ ಆಗ್ತಾ ಇದ್ದೇವೆ. ಅಂಡ್ ದಟ್ ಟು ಇಟ್ಸ್ ಹೂ ಆರ್ ಲೈಕ್ ಕನ್ನಡದಲ್ಲಿ ನಾವು ಕಲಿಸ್ತಾ ಇದ್ದೇವೆ. ಸೊ ಬಹಳಷ್ಟು ಮಕ್ಕಳಿಗೆ ಇಂಗ್ಲಿಷ್ ಒಂಥರ ಕಬ್ಬಿಣದ ಕಡಲೇನೆ ಇದೆ. ಸೊ ಅದೊಂಥರ ತೃಪ್ತಿ ಅನ್ಸುತ್ತೆ ಯಾವಾಗ ನಾವು ಕನ್ನಡದಲ್ಲಿ ಕಲಿಸ್ತೇವೆ. ಒಂದೊಂದು ಕಮೆಂಟ್ ಬರುತ್ತೆ, ಥ್ಯಾಂಕ್ ಯು ಸರ್, ಬಿಕಾಸ್ ಆಫ್ ಯು ಐ ಅಂಡರ್ಸ್ಟುಡ್ ದಿಸ್ ಸಬ್ಜೆಕ್ಟ್, ಐ ಅಂಡರ್ಸ್ಟುಡ್ ಟಾಪಿಕ್. ಅವಾಗ ಇರುತ್ತೆ, ಓ ಗ್ರೇಟ್, ನನಗೆ ನಾನೇ ಪ್ಯಾಟ್ ಆಫ್ ದ ಬ್ಯಾಕ್ ಹಾಕೋತೇನೆ ಅಂತ ಕಮೆಂಟ್ಸ್ ಗಳಿರ್ಬೋದು. ಅದಲ್ಲದೆ ಎಷ್ಟೋ ಮಕ್ಕಳು ರಿಸಲ್ಟ್ಸ್ ಬಂದ್ಮೇಲೆ ಹೇಳ್ತಾರೆ, ನನ್ ಹೆಲ್ತ್ ಸರಿ ಇರಲಿಲ್ಲ, 3-4 months ನಾ ಮಾಡಿರ್ಲಿಲ್ಲ, ಬಟ್ ನಿಮ್ ವಿಡಿಯೋಸ್ ಗಳನ್ನ ನೋಡ್ದೆ. ನಂದು ಫ್ಯಾಮಿಲಿ ಕಂಡೀಷನ್ ಅಷ್ಟು ಕರೆಕ್ಟ್ ಇಲ್ಲ, ಬಟ್ ನಾನ್ ನಿಮ್ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೆ, ಅದರಿಂದ ಇದು ಮಾಡಿದ್ವಿ. ಪರೀಕ್ಷೆ ಒಂದು ಸಪೋರ್ಟಿಂಗ್ ಮೆಟೀರಿಯಲ್ ಆಯ್ತು, ಪರೀಕ್ಷೆ ಆಪ್ ನಲ್ಲಿ ಬಂದಂತ PYQs ಹೆಲ್ಪ್ಫುಲ್ ಆಯ್ತು. ಸೊ ಅವೆಲ್ಲ ನೋಡಿದಾಗ ಒಂಥರ ಸಿಕ್ಕಾಪಟ್ಟೆ ತೃಪ್ತಿ ಆಗತ್ತೆ. ಗ್ರೇಟ್ಫುಲ್ ಟು ಪರೀಕ್ಷೆ ಅಂತಾನೆ ಹೇಳ್ಬೋದು ಸರ್. ಸರ್, ಕನ್ನಡದಲ್ಲಿ ಪಾಠ ಮಾಡೋದ್ರ ಬಗ್ಗೆ ಹೇಳಿದ್ರಿ. ನಾನು ಚಿಕ್ಕ ವಯಸ್ಸಲ್ಲಿ ಕನ್ನಡ ಮೀಡಿಯಂ ಅಲ್ಲೇ ಓದಿರೋದು. ನೀವು ಕನ್ನಡ ಮೀಡಿಯಂ ಅಲ್ಲೇ ಓದಿರ್ತಾರ ಅಂತ ನಾನು ಅನ್ಕೋತೀನಿ. ಬಟ್ ಇವಾಗ ಏನಾಗಿದೆ ಅಂದ್ರೆ ತುಂಬಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಬಂದಿದಾವೆ. ಸೊ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕೋತೀನಿ. ಸ್ಪೆಷಲಿ ಉತ್ತರ ಕರ್ನಾಟಕದ ನಮ್ಮ ಹುಡುಗರಿಗೆ ಇಂಗ್ಲಿಷ್ ಅಲ್ಲಿ ಪಾಠ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರಬಹುದು ಅಂತ ನನಗನ್ಸುತ್ತೆ. ಯಾ, ವೆರಿ ವ್ಯಾಲಿಡ್ ಪಾಯಿಂಟ್ ಸರ್. ಇದು ಕೇವಲ ಲೈಕ್ ರೀಸನ್ ಸ್ಪೆಸಿಫಿಕ್ ಅಂತಾನು ಹೇಳ್ಬಹುದು, ಬಟ್ ಮೆಜಾರಿಟಿ ಆಫ್ ದ ಬಹಳಷ್ಟು ಮಕ್ಕಳಿಗೆ, ಯಾಕಂದ್ರೆ ಬಹಳಷ್ಟು ಟರ್ಮ್ಸ್ ಗಳು ತಿಳಿಯಲ್ಲ, ಎಸ್ಪೆಷಲಿ ಸೈನ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು. ಸೊ ಪರೀಕ್ಷೆ ಏನ್ ಮಾಡ್ತಾ ಇದೆ ಅಂದ್ರೆ ಆ ಬ್ರಿಡ್ಜ್ ಅನ್ನ ಒಂಥರ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ವಿ ಕೇಟರ್ ಟು ಬೋತ್ ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೂ ಇರ್ಬೋದು. ಯಾವಾಗ ನಾವು ನಮ್ಮ ಮಾತೃಭಾಷೆಯಲ್ಲಿ ಕಲಿತೇವೆ ಅದರ ಇಂಪ್ಯಾಕ್ಟ್ ಕೊನೆಯ ತನಕನೂ ಇರುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಂಗೆ ಪ್ರಜಾಪ್ರಭುತ್ವ ಅನ್ನೋ ವರ್ಡ್, ಪ್ರಜೆಗಳ ಪ್ರಭುಗಳು ಅಂತ ಯಾವಾಗ ಅರ್ಥ ಆಯ್ತಲ್ಲ, ಅದರ ಇಂಪ್ಯಾಕ್ಟ್ ಇನ್ನೂ ನನಗಿದೆ. ಸೊ ಆ ಒಂದು ಮಾತೃಭಾಷೆ ಕಾನ್ಸೆಪ್ಟ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಹಾಗೆ ಮತ್ತೊಂದು ಪಾಯಿಂಟ್ ಏನಂದ್ರೆ, ಲೈಕ್ ನಾವು ಪರೀಕ್ಷೆ ಜಾಯಿನ್ ಆಗ್ಬೇಕದಕ್ಕೆ ಮುಖ್ಯ ಕಾರಣ ಇವ್ರು ಕನ್ನಡದಲ್ಲಿ ಟೀಚ್ ಮಾಡ್ತಾರೆ, ಅದು ಒಂಥರ ಇನ್ಸ್ಪೈರ್ ಮಾಡ್ತಾರೆ ನಂಗೆ ಜಾಯಿನ್ ಆಗ್ಲಿಕ್ಕೆ ಅಂತ ಹೇಳ್ಬೋದು ಸರ್. ಓಕೆ, ಆದರ್ ಸರ್ ಅವರ ಮೆಸೇಜ್ ನ ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನೀವು ಸಾಧನೆ ಮಾಡಿದ್ರೆ ಅದು ನಮ್ಮ ಪರೀಕ್ಷೆಗೆ ಗೆಲುವಾಗಿರುತ್ತೆ. ಏನಂತಾರೆ ಆದರ್ ಸರ್ ಇದ್ರ ಬಗ್ಗೆ? ಎಸ್, ಡೆಫಿನೆಟ್ಲಿ. ಸೊ ನೀವು SSLC ಇರ್ಬೋದು, PUC ಇರ್ಬೋದು, PUC ಯಲ್ಲೂ ಸಹ ಸೈನ್ಸ್, ಕಾಮರ್ಸ್ ಅಥವಾ KCET ಪ್ರಿಪೇರ್ ಆಗ್ತಾ ಇರಬಹುದು. ಪರೀಕ್ಷೆ ನಿಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ. ಯಾಕಂದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಎಲ್ಲಾ ಕಡೆ ನೀವು ಒನ್ ಶಾಟ್ ವಿಡಿಯೋಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದಾಗಿದೆ. ಎಕ್ಸಾಮ್ ಹತ್ರ ಆದಂಗೆ ಕ್ರಾಶ್ ಕೋರ್ಸ್ ಗಳನ್ನ ನಡೆಸ್ತೇವೆ. ನಮ್ಮ ಪರೀಕ್ಷಾ ಆಪ್ ನಲ್ಲಿ ಸಿಕ್ಕಾಪಟ್ಟೆ ನೋಟ್ಸ್ ಗಳಿವೆ. ಎಲ್ಲದರ ಯುಟಿಲೈಸೇಷನ್ ಅನ್ನ ಪಡ್ಕೊಳ್ಳಿ. ನೀವು ಹಾರ್ಡ್ ವರ್ಕ್ ಅನ್ನ ಹಾಕಿದ್ರೆ ಆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ಗೆಲುವು ನನಗಿದೆ. ಎಸ್ ಸರ್. ಎಸ್, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಮುಂದಿನ ಪರೀಕ್ಷೆ ಕಟ್ಟಲ್ಲಿ ಯಾರನ್ನ ನೀವು ನನ್ನ ಜೊತೆ ನೋಡ್ಬೇಕು ಅನ್ಕೋತೀರಾ ಆ ಹೆಸರನ್ನ ಕಮೆಂಟ್ ಮಾಡಿ. ಅಂಡ್ ನಮ್ಮ ಪರೀಕ್ಷಾ ಚಾನೆಲ್ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.